ಮೆದುಳು ಉತ್ತಮವಾಗಿ ಕಾರ್ಯನಿರ್ವಹಿಸಲು ಯಾವ ಹಣ್ಣು ಉತ್ತಮ? ನಿಮ್ಮ ಆಪ್ಷನ್ಸ್: ಎ ಬಾಳೆಹಣ್ಣು, ಬಿ ಸೇಬು, ಸಿ ಬ್ಲೂಬೆರ್ರಿ, ಡಿ ದ್ರಾಕ್ಷಿ. ಸರಿಯಾದ ಉತ್ತರ ಆಪ್ಷನ್ ಸಿ ಬ್ಲೂಬೆರ್ರಿ. ಬ್ಲೂಬೆರ್ರಿಯಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ಹೆಚ್ಚಿನ ಪ್ರಮಾಣದಲ್ಲಿದ್ದು ಮೆದುಳಿನ ಸೆಲ್ಗಳನ್ನು ರಕ್ಷಿಸುತ್ತವೆ. ಇದು ಸ್ಮರಣ ಶಕ್ತಿಯನ್ನು ಹೆಚ್ಚಿಸುವುದರಲ್ಲಿ ಸಹ ಪರಿಣಾಮಕಾರಿ. ಯಾವ ಕಾಯಿಲೆ ಇರುವವರು ಬೀಟ್ರೂಟ್ ತಿನ್ನಬಾರದು? ನಿಮ್ಮ ಆಪ್ಷನ್ಸ್: ಎ ರಕ್ತಹೀನತೆ, ಬಿ ಕಿಡ್ನಿ ಸ್ಟೋನ್, ಸಿ ಜ್ವರ, ಡಿ ಹೊಟ್ಟೆ ನೋವು. ಸರಿಯಾದ ಉತ್ತರ ಆಪ್ಷನ್ ಬಿ ಕಿಡ್ನಿ ಸ್ಟೋನ್. ಬೀಟ್ರೂಟ್ನಲ್ಲಿ ಆಕ್ಸಲೈಟ್ ಹೆಚ್ಚು ಇರುವುದರಿಂದ ಕಿಡ್ನಿ ಸ್ಟೋನ್ ಇರುವವರಿಗೆ ಇದು ಹಾನಿಕಾರಕ. ಕಲ್ಲು ಹೆಚ್ಚಾಗುವ ಸಾಧ್ಯತೆಯೂ ಇದೆ. ನೆನಪಿನ ಶಕ್ತಿ ಹೆಚ್ಚಿಸಲು ಯಾವುದು ಉತ್ತಮ? ನಿಮ್ಮ ಆಪ್ಷನ್ಸ್: ಎ ಗಜ್ಜರಿ, ಬಿ ಬಾದಾಮಿ, ಸಿ ಮೊಸರು, ಡಿ ಹುರುಳಿ. ಸರಿಯಾದ ಉತ್ತರ ಆಪ್ಷನ್ ಬಿ ಬಾದಾಮಿ. ಬಾದಾಮಿಯಲ್ಲಿ ವಿಟಮಿನ್ ಇ ಮತ್ತು ಒಮೆಗಾ 3 ಇದೆ. ಇದು ಮೆದುಳಿನ ನರಗಳನ್ನು ಬಲಪಡಿಸುತ್ತದೆ. ದೈನಂದಿನ ಸೇವನೆ ಮೆಮೊರಿಯನ್ನು ಗಟ್ಟಿ ಮಾಡುತ್ತದೆ. ವಿಟಮಿನ್ ಡಿ ನ ಕೊರತೆಯ ಮುಖ್ಯ ಲಕ್ಷಣ ಯಾವುದು? ನಿಮ್ಮ ಆಪ್ಷನ್ಸ್: ಎ ಕೂದಲು ಬಿಳುಪು, ಬಿ ಎಲುಬಿನ ನೋವು, ಸಿ ಹೆಚ್ಚು ನಿದ್ದೆ, ಡಿ ಮೂಗು ಜಲಸ್ರಾವ. ಸರಿಯಾದ ಉತ್ತರ ಆಪ್ಷನ್ ಬಿ ಎಲುಬಿನ ನೋವು. ವಿಟಮಿನ್ ಡಿ ಸೂರ್ಯನ ಬೆಳಕಿನಿಂದ ದೊರಕುವ ಪ್ರಮುಖ ಪೋಷಕ. ಇದರ ಕೊರತೆಯಿಂದ ಎಲುಬು ದುರ್ಬಲತೆ ಮತ್ತು ಕೀಲು ನೋವು ಕಾಣಿಸಿಕೊಳ್ಳುತ್ತದೆ. ಸಕ್ಕರೆ ಕಾಯಿಲೆ ಇರುವವರು ಯಾವ ಅಡುಗೆ ಎಣ್ಣೆ ಬಳಸಬೇಕು? ನಿಮ್ಮ ಆಪ್ಷನ್ಸ್: ಎ ತೆಂಗಿನ ಎಣ್ಣೆ, ಬಿ ಶೇಂಗಾ ಎಣ್ಣೆ, ಸಿ ಆಲಿವ್ ಎಣ್ಣೆ, ಡಿ ಸಾಸಿವೆ ಎಣ್ಣೆ. ಸರಿಯಾದ ಉತ್ತರ ಆಪ್ಷನ್ ಸಿ ಆಲಿವ್ ಎಣ್ಣೆ. ಆಲಿವ್ ಎಣ್ಣೆಯಲ್ಲಿ ಹೆಲ್ದಿ ಫ್ಯಾಟ್ಗಳು ಇರುವುದರಿಂದ ಇನ್ಸುಲಿನ್ ಸಂವೇದನೆ ಹೆಚ್ಚುತ್ತದೆ. ಇದು ಶುಗರ್ ಲೆವೆಲ್ ಅನ್ನು ನಿಯಂತ್ರಿಸುತ್ತದೆ. ಇಂತಹ ಇನ್ನಷ್ಟು ವಿಡಿಯೋಗಳನ್ನು ಪ್ರತಿದಿನ ನೋಡಲು ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ. ಬೆಳಗ್ಗೆ ಕಾಫಿ ಟೀ ಬದಲು ಯಾವುದು ಸೇವಿಸುವುದು ಆರೋಗ್ಯಕರ? ನಿಮ್ಮ ಆಪ್ಷನ್ಸ್: ಎ ಕೋಲ್ಡ್ ಡ್ರಿಂಕ್, ಬಿ ಬಿಸಿ ನೀರು ಪ್ಲಸ್ ನಿಂಬೆ, ಸಿ ಬಿಸಿಬೇಳೆ ಬಾತ್, ಡಿ ಸೋಡಾ. ಸರಿಯಾದ ಉತ್ತರ ಆಪ್ಷನ್ ಬಿ ಬಿಸಿ ನೀರು ಪ್ಲಸ್ ನಿಂಬೆ. ಇದು ದೇಹದ ವಿಷಕಾರಿ ಅಂಶಗಳನ್ನು ಹೊರಹಾಕುತ್ತದೆ, ಜೊತೆಗೆ ಮೆಟಬಾಲಿಸಂ ಅನ್ನು ವೇಗವಾಗಿಸುತ್ತದೆ. ಶುಂಠಿ ಸೇವನೆ ಯಾವ ಸಮಸ್ಯೆಗೆ ರಾಮಬಾಣವಾಗಿದೆ? ನಿಮ್ಮ ಆಪ್ಷನ್ಸ್: ಎ ಕೂದಲು ಬಿಳುಪು, ಬಿ ಗಂಟಲು ನೋವು, ಸಿ ಕಿವಿ ನೋವು, ಡಿ ಹೊಟ್ಟೆ ನೋವು. ಸರಿಯಾದ ಉತ್ತರ ಆಪ್ಷನ್ ಬಿ ಗಂಟಲು ನೋವು. ಶುಂಠಿಯಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಗುಣಗಳಿದ್ದು ಗಂಟಲು ಸೋಂಕನ್ನು ಕಡಿಮೆ ಮಾಡುತ್ತದೆ. ಜ್ವರ ಮತ್ತು ಕೆಮ್ಮಿನಲ್ಲಿ ಸಹ ಬಹಳ ಸಹಾಯಕವಾಗಿದೆ. ದೇಹದ ಜೀರ್ಣಕ್ರಿಯೆ ಬಲಪಡಿಸುವ ಪಾನೀಯ ಯಾವುದು? ನಿಮ್ಮ ಆಪ್ಷನ್ಸ್: ಎ ಐಸ್ ಟೀ, ಬಿ ಮಜ್ಜಿಗೆ, ಸಿ ಸೋಡಾ, ಡಿ ಎನರ್ಜಿ ಡ್ರಿಂಕ್. ಸರಿಯಾದ ಉತ್ತರ ಆಪ್ಷನ್ ಬಿ ಮಜ್ಜಿಗೆ. ಮಜ್ಜಿಗೆಯಲ್ಲಿ ಪ್ರೋಬಯೋಟಿಕ್ಸ್ ಇರುವುದರಿಂದ ಅಜೀರ್ಣ ಸರಿ ಮಾಡುತ್ತದೆ, ಹೊಟ್ಟೆ ಹಗುರ ಆಗುತ್ತದೆ. ಬೆಳಗಿನ ಉಪಹಾರಕ್ಕೆ ಯಾವುದು ಅತ್ಯಂತ ಆರೋಗ್ಯಕರ? ನಿಮ್ಮ ಆಪ್ಷನ್ಸ್: ಎ ಪೂರಿ, ಬಿ ರವಾ ಇಡ್ಲಿ, ಸಿ ಓಟ್ಸ್, ಡಿ ವಡೆ. ಸರಿಯಾದ ಉತ್ತರ ಆಪ್ಷನ್ ಸಿ ಓಟ್ಸ್. ಓಟ್ಸ್ನಲ್ಲಿ ಫೈಬರ್ ಅಧಿಕ ಇದ್ದು ಶುಗರ್ ಮತ್ತು ಕೊಲೆಸ್ಟ್ರಾಲ್ ಅನ್ನು ನಿಯಂತ್ರಿಸುತ್ತದೆ. ಬೆಳಗ್ಗೆ ಖಾಲಿ ಹೊಟ್ಟೆಗೆ ತುಂಬಾ ಸೂಕ್ತವಾಗಿದೆ. ಜ್ವರ ಬಂದಾಗ ಯಾವ ಹಣ್ಣು ತಿನ್ನಬಾರದು? ನಿಮ್ಮ ಆಪ್ಷನ್ಸ್: ಎ ಮಾವು, ಬಿ ಸೇಬು, ಸಿ ಕಿವಿ, ಡಿ ಬಾಳೆ. ಸರಿಯಾದ ಉತ್ತರ ಆಪ್ಷನ್ ಎ ಮಾವು. ಮಾವಿನ ಹಣ್ಣು ತಾಪಮಾನ ಹೆಚ್ಚಿಸುವ ಗುಣವನ್ನು ಹೊಂದಿದೆ. ಜ್ವರದ ವೇಳೆ ದೇಹದ ಉಷ್ಣತೆ ಹೆಚ್ಚಬಹುದು.
ಕಣ್ಣುಗಳ ದೃಷ್ಟಿ ಬಲಪಡಿಸಲು ಯಾವ ತರಕಾರಿ ಸೂಕ್ತ? ನಿಮ್ಮ ಆಪ್ಷನ್ಸ್: ಎ ಆಲೂಗಡ್ಡೆ, ಬಿ ಗಜ್ಜರಿ, ಸಿ ಬೆಂಡೆಕಾಯಿ, ಡಿ ಟೊಮ್ಯಾಟೊ. ಸರಿಯಾದ ಉತ್ತರ ಆಪ್ಷನ್ ಬಿ ಗಜ್ಜರಿ. ಗಜ್ಜರಿಯಲ್ಲಿ ವಿಟಮಿನ್ ಎ ಹೆಚ್ಚಿನ ಪ್ರಮಾಣದಲ್ಲಿ ಇರುವುದರಿಂದ ದೃಷ್ಟಿಶಕ್ತಿಯನ್ನು ಕಾಪಾಡುತ್ತದೆ. ರಕ್ತದ ಒತ್ತಡ ನಿಯಂತ್ರಣಕ್ಕೆ ಯಾವುದು ಉತ್ತಮ? ನಿಮ್ಮ ಆಪ್ಷನ್ಸ್: ಎ ಹಾಲು, ಬಿ ಬಾಳೆಹಣ್ಣು, ಸಿ ಚಾಕೊಲೇಟ್, ಡಿ ಕೇಕ್. ಸರಿಯಾದ ಉತ್ತರ ಆಪ್ಷನ್ ಬಿ ಬಾಳೆಹಣ್ಣು. ಬಾಳೆಹಣ್ಣಿನಲ್ಲಿ ಪೊಟ್ಯಾಸಿಯಂ ಅಧಿಕವಾಗಿರುವುದರಿಂದ ಬಿಪಿ ಸಮತೋಲನಗೊಳಿಸುತ್ತದೆ. ಹೆಚ್ಚು ತೂಕದವರು ಏನು ತಪ್ಪಿಸಬೇಕು? ನಿಮ್ಮ ಆಪ್ಷನ್ಸ್: ಎ ನೀರು, ಬಿ ಹಣ್ಣು, ಸಿ ಬಿಳಿ ಅಕ್ಕಿ, ಡಿ ತರಕಾರಿ. ಸರಿಯಾದ ಉತ್ತರ ಆಪ್ಷನ್ ಸಿ ಬಿಳಿ ಅಕ್ಕಿ. ಬಿಳಿ ಅಕ್ಕಿಯಲ್ಲಿ ಗ್ಲೂಕೋಸ್ ಲೆವೆಲ್ ಹೆಚ್ಚು ಇದ್ದು ಅದು ತೂಕ ಹೆಚ್ಚಿಸಲು ಕಾರಣ. ಚರ್ಮ ಹೊಳೆಯಲು ಯಾವ ಹಣ್ಣು ಉತ್ತಮ? ನಿಮ್ಮ ಆಪ್ಷನ್ಸ್: ಎ ಕಿತ್ತಳೆ, ಬಿ ಸೀತಾಫಲ, ಸಿ ಬಾಳೆ, ಡಿ ದ್ರಾಕ್ಷಿ. ಸರಿಯಾದ ಉತ್ತರ ಆಪ್ಷನ್ ಎ ಕಿತ್ತಳೆ. ಕಿತ್ತಳೆಯಲ್ಲಿ ವಿಟಮಿನ್ ಸಿ ಹೆಚ್ಚಿರುವುದರಿಂದ ಚರ್ಮದಲ್ಲಿ ಕೊಲಾಜನ್ ಉತ್ಪಾದನೆ ಹೆಚ್ಚುತ್ತದೆ. ರಕ್ತವನ್ನು ಶುದ್ಧೀಕರಿಸಲು ಏನು ಸಹಾಯಕ? ನಿಮ್ಮ ಆಪ್ಷನ್ಸ್: ಎ ಐಸ್ ಕ್ರೀಮ್, ಬಿ ಬೀಟ್ರೂಟ್, ಸಿ ಬಜ್ಜಿ, ಡಿ ಸೋಡಾ. ಸರಿಯಾದ ಉತ್ತರ ಆಪ್ಷನ್ ಬಿ ಬೀಟ್ರೂಟ್. ಬೀಟ್ರೂಟ್ ರಕ್ತ ಶುದ್ಧೀಕರಣಕ್ಕೆ ಅತ್ಯುತ್ತಮ. ಹಿಮೋಗ್ಲೋಬಿನ್ ಅನ್ನು ಹೆಚ್ಚಿಸುತ್ತದೆ. ಲಿವರ್ ಆರೋಗ್ಯಕ್ಕೆ ಯಾವುದು ಉತ್ತಮ? ನಿಮ್ಮ ಆಪ್ಷನ್ಸ್: ಎ ಗ್ರೀನ್ ಟೀ, ಬಿ ಕಾಫಿ, ಸಿ ಸಿಹಿ ಚಹಾ, ಡಿ ಕೋಲಾ. ಸರಿಯಾದ ಉತ್ತರ ಆಪ್ಷನ್ ಎ ಗ್ರೀನ್ ಟೀ. ಗ್ರೀನ್ ಟೀನಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ಲಿವರ್ನಲ್ಲಿರುವ ಒತ್ತಡವನ್ನು ಕಡಿಮೆ ಮಾಡುತ್ತವೆ. ಒತ್ತಡ ಕಡಿಮೆ ಮಾಡಲು ಯಾವ ಹಣ್ಣು ಸೂಕ್ತ? ನಿಮ್ಮ ಆಪ್ಷನ್ಸ್: ಎ ಮಾವು, ಬಿ ಸ್ಟ್ರಾಬೆರಿ, ಸಿ ಚೆರ್ರಿ, ಡಿ ಸೀತಾಫಲ. ಸರಿಯಾದ ಉತ್ತರ ಆಪ್ಷನ್ ಸಿ ಚೆರ್ರಿ. ಚೆರ್ರಿಯಲ್ಲಿ ಮೆಲಟೋನಿನ್ ಇರುವುದರಿಂದ ಮನಸ್ಸನ್ನು ಶಾಂತವಾಗಿಸುತ್ತದೆ. ಹೇರ್ ಫಾಲ್ ಕಡಿಮೆ ಮಾಡಲು ಯಾವುದು ಸಹಾಯಕ? ನಿಮ್ಮ ಆಪ್ಷನ್ಸ್: ಎ ಚಿಪ್ಸ್, ಬಿ ಬೇಳೆ, ಸಿ ಮೊಳಕೆ ಕಾಳು, ಡಿ ಖಾರದ ತಿಂಡಿ. ಸರಿಯಾದ ಉತ್ತರ ಆಪ್ಷನ್ ಸಿ ಮೊಳಕೆ ಕಾಳು. ಮೊಳಕೆ ಕಾಳಿನಲ್ಲಿ ವಿಟಮಿನ್ ಬಿ ಮತ್ತು ಪ್ರೋಟೀನ್ ಇದ್ದು ಕೂದಲನ್ನು ಬಲಪಡಿಸಿ ಡ್ಯಾಂಡ್ರಫ್ ಅನ್ನು ಕಡಿಮೆ ಮಾಡುತ್ತದೆ. ಪುರುಷರು ವಾರಕ್ಕೆ ಎಷ್ಟು ಬಾರಿ ವೀರ್ಯವನ್ನು ಹೊರಹಾಕಬೇಕು? ನಿಮ್ಮ ಆಪ್ಷನ್ಸ್: ಎ 1 ಬಾರಿ, ಬಿ 3 ರಿಂದ 4 ಬಾರಿ, ಸಿ 10 ಬಾರಿ, ಡಿ ಯಾವ ನಿಯಮವೂ ಇಲ್ಲ. ಸರಿಯಾದ ಉತ್ತರ ಆಪ್ಷನ್ ಡಿ ಯಾವ ನಿಯಮವೂ ಇಲ್ಲ. ಇದು ವೈಯಕ್ತಿಕ ದೇಹಶಕ್ತಿ ಮತ್ತು ಆರೋಗ್ಯದ ಮೇಲೆ ಅವಲಂಬಿತವಾಗಿದೆ. ವೈದ್ಯಕೀಯವಾಗಿ ನಿಗದಿತ ಸಂಖ್ಯೆ ಇಲ್ಲ. ದೇಹ ತಂಪಾಗಿಸಲು ಯಾವ ಹಣ್ಣು ಸೂಕ್ತ? ನಿಮ್ಮ ಆಪ್ಷನ್ಸ್: ಎ ಪೇರಳೆ, ಬಿ ಕಲ್ಲಂಗಡಿ, ಸಿ ಸೇಬು, ಡಿ ಬಾಳೆ. ಸರಿಯಾದ ಉತ್ತರ ಆಪ್ಷನ್ ಬಿ ಕಲ್ಲಂಗಡಿ. ಕಲ್ಲಂಗಡಿ ಹಣ್ಣಿನಲ್ಲಿ ನೀರಿನ ಪ್ರಮಾಣ ಹೆಚ್ಚಿರುವುದರಿಂದ ದೇಹದ ತಾಪಮಾನ ನಿಯಂತ್ರಿಸುತ್ತದೆ. ಇಮ್ಯುನಿಟಿ ಹೆಚ್ಚಲು ಯಾವುದು ಉತ್ತಮ? ನಿಮ್ಮ ಆಪ್ಷನ್ಸ್: ಎ ಜಂಕ್ ಫುಡ್, ಬಿ ಎನರ್ಜಿ ಡ್ರಿಂಕ್, ಸಿ ತುಪ್ಪದ ಹಾಲು, ಡಿ ಚಾಕೊಲೇಟ್. ಈ ಪ್ರಶ್ನೆಯ ಉತ್ತರ ಎಲ್ಲರೂ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ಈ ವಿಡಿಯೋ ಇಷ್ಟವಾದರೆ ತಪ್ಪದೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಹೈಪ್ ಮಾಡಿ.